ಹಾಯ್ ನಮಸ್ಕಾರ ರೀ, ಹೆಂಗಿದ್ರಿ ಎಲ್ಲರೂ? ಇವತ್ತು ನಿಮಗೆ ತುಪ್ಪದ ಅವಲಕ್ಕಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ತುಪ್ಪದ ಅವಲಕ್ಕಿ ನಮ್ಮ ಧಾರವಾಡ LEA ಕ್ಯಾಂಟೀನ್ ಸ್ಪೆಷಲ್ ರೀ ಇದೆ. ನೀವು ಯಾವಾಗಾರ ಧಾರವಾಡಕ್ಕೆ ಬಂದರೆ LEA ಕ್ಯಾಂಟೀನ್ ಒಳಗೆ ಸಿಗುವಂಥ ತುಪ್ಪದ ಅವಲಕ್ಕಿ, ಕೆಂಪು ಖಾರದ ಮಂಡಕ್ಕಿ, ಜೋಳದ ವಡಿ, ಆಮೇಲೆ ಮಿರ್ಚಿ ಬಜ್ಜಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಈಗ ಫಸ್ಟ್ ನಾನು ಆನಿಯನ್ ಕಟ್ ಮಾಡ್ಕೋತೀನಿ. ಈ ತುಪ್ಪದ ಅವಲಕ್ಕಿ ಮಾಡೋಕೆ ಮೇನ್ ಏನು ಬೇಕಂತಂದ್ರೆ ಹಸಿ ಕೊಬ್ಬರಿ ಮತ್ತು ತುಪ್ಪ. ತುಪ್ಪ ಅಷ್ಟೇ ಬಳಸ್ಬೇಕ್ರಿ, ಇದ್ರೊಳಗೆ ಆಯಿಲ್ ಅದು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ತುಪ್ಪ ಅಷ್ಟೇ ಬಳಸಿದ್ರೆ ಆ ಟೇಸ್ಟ್ ಬರ್ತೈತಿ. ಸೊ ಫಸ್ಟ್ ಆನಿಯನ್ ಕಟ್ ಮಾಡ್ಕೋತೀನಿ. ಆನಿಯನ್ ಹೆಂಗಂತಂದ್ರೆ ಅಗದಿ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಡ್ರಿ, ಜಸ್ಟ್ ಒಂದು ಸ್ವಲ್ಪ ದಪ್ಪಿಟ್ಟು ಕಟ್ ಮಾಡಿರಿ, ಅಂದರೆ ಚಲೋ ಅನಿಸ್ತೈತಿ. ಈಗ ಸಿಪ್ಪೆ ಎಲ್ಲ ತೆಗ್ದು ಆನಿಯನ್ ಕಟ್ ಮಾಡ್ಕೋತೀನಿ. ಈ ವಿಡಿಯೋನ ನೀವು ಯಾವ ಊರಿಂದ ನೋಡಕತ್ತೀರಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟು ಸಾರಿ ತುಪ್ಪದ ಅವಲಕ್ಕಿ ಟ್ರೈ ಮಾಡಿದ್ರು ಆ ಟೇಸ್ಟ್ ಬರವಲ್ದು ಅಂತಂದ್ರೆ ಇವತ್ತು ನಾನು ಹೇಳೋ ಮೆಥಡ್ ಒಳಗೆ ಒಮ್ಮೆ ಮಾಡಿ ನೋಡಿರಿ. 100% ಅದ ಟೇಸ್ಟ್ ಬರ್ತೈತಿ, ಭಾಳ ಚಲೋ ಇರ್ತೈತಿ ಟೇಸ್ಟ್. ಸೊ ಇವಾಗ ನಾನು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಹಸಿ ಮೆಣಸಿನ್ಕಾಯಿನ ನಾನು 4ರಿಂದ 5 ತೊಗೊಂಡೇನಿ. ಖಾರದ ಮೆಣಸಿನ್ಕಾಯಿ ತೊಗೊಂಡ್ರೆ 4ರಿಂದ 5 ಸಾಕಾಗ್ತೈತಿ. ಖಾರ ಇಲ್ಲಪ್ಪ ಅಂತಂದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕಿರಿ. ಇವತ್ತು ನಾನು ತುಪ್ಪದ ಅವಲಕ್ಕಿನ 3ರಿಂದ 4 ಜನಕ್ಕೆ ಆಗುವಷ್ಟು ಮಾಡಕತ್ತೀನಿ. ಸೊ ನೋಡಿರಿ, ಮೆಣಸಿನ್ಕಾಯಿ ಈ ರೀತಿ ಹಿಂಗೆ ಕಟ್ ಮಾಡ್ಕೊಂಡೆ. ನೆಕ್ಸ್ಟ್ 2 ಎಸಲ್ನಷ್ಟು ಕರಿಬೇವು ತೊಗೊಂಡೇನಿ. ಫ್ರೆಶ್ ಇರುವಂಥದ್ದು ಹಾಕಿರಿ, ಕರಿಬೇವಾಗಲಿ ಮೆಣಸಿನ್ಕಾಯಿ ಆಗಲಿ ಚಲೋ ಟೇಸ್ಟ್ ಬರ್ತೈತಿ. ಈಗ ನೆಕ್ಸ್ಟ್ ಕೊಬ್ಬರಿನ ಗ್ರೇಟ್ ಮಾಡ್ಕೋತೀನಿ. ಇದು ನೋಡಿರಿ, ನನ್ನ ಹತ್ರ ಇಂಥದ್ದೊಂದು ಕೊಕೊನಟ್ ಸ್ಕ್ರ್ಯಾಪರ್ ಐತಿ. ನಮ್ಮ ಧಾರವಾಡ ಕಲಾಬೋರ್ಡ್ ಸೇಲ್ ಒಳಗೆ ನಾನು ಇದನ್ನು ತೊಗೊಂಡೇನಿ. ಭಾಳ ಅಂದ್ರೆ ಭಾಳ ಯೂಸ್ ಐತ್ರಿ ಇದು. ತೊಗೊಳ್ಳುವಾಗೂ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಇದು ಇಷ್ಟು ಯೂಸ್ ಆಗ್ತೈತೆ ಅಂತಂದು. ಹ್ಯಾಂಡಿನೂ ಐತಿ, ಆಮೇಲೆ ಜಗಾನೂ ಭಾಳ ಹಿಡಿಯೋದಿಲ್ಲ, ಆಮೇಲೆ ಕೆಲಸನೂ ಭಾರಿ ಫಾಸ್ಟ್ ಆಗ್ತೈತಿ ರೀ ಇದರಲ್ಲೇ. ನಿಮಗೂ ಎಲ್ಲರೂ ಇಂಥದ್ದು ಸಿಕ್ತಂದ್ರೆ ನೀವು ತೊಗೋರಿ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತಿದೆ. ಬೇರೆ ಥರದ ಕೊಕೊನಟ್ ಸ್ಕ್ರ್ಯಾಪರ್ಗಳ ಜಗ ಭಾಳ ಹಿಡಿತಾವೆ, ಆಮೇಲೆ ಅದರಲ್ಲೇ ನಾವು ಕೊಬ್ಬರಿನ ಗ್ರೇಟ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಸೊ ಇದಂತ್ರಿ ಹಂಗಲ್ರಿ, ಭಾಳ ಅಂದ್ರೆ ಭಾಳ ಚಲೋ ಐತಿ. ಆಮೇಲೆ ಈ ತುಪ್ಪದ ಅವಲಕ್ಕಿಗೆ ನಾವು ಕೊಬ್ಬರಿ ಯೂಸ್ ಮಾಡ್ತೇವಲ್ಲ, ಆದಷ್ಟು ಫ್ರೆಶ್ ಇರೋದನ್ನು ಯೂಸ್ ಮಾಡಿರಿ. ಆವಾಗ ತೆಂಗಿನಕಾಯಿ ಹೊಡೆದಿದ್ದು ಕೊಬ್ಬರಿ ಯೂಸ್ ಮಾಡಿರಿ. 2-3 ದಿನದ ಹಿಂದಿನ ಕೊಬ್ಬರಿ ಅಂತಂದ್ರೆ ಡ್ರೈ ಆಗಿರ್ತೈತಿ, ಆ ನೀರಿನ ಅಂಶ ಇರೋದಿಲ್ಲ ಅದ್ರಾಗ. ಇದನ್ನು ಗ್ರೇಟ್ ಮಾಡಿನೂ ಜಾಸ್ತಿ ಹೊತ್ತಿಡಬೇಡ್ರಿ. 2-3 ತಾಸು ಆಗಿಂದ ತುಪ್ಪದ ಅವಲಕ್ಕಿ ಮಾಡ್ತೀವಿ, ಹಂಗೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಆವಾಗ ಗ್ರೇಟ್ ಮಾಡೋದು ಕ್ವಿಕ್ಕಾಗಿ ತುಪ್ಪದ ಅವಲಕ್ಕಿ ಕಲಿಸ್ಬಿಡೋದು. ಜಾಸ್ತಿ ಹೊತ್ತಿಟ್ರೆ ಈ ಗ್ರೇಟ್ ಮಾಡಿದ್ದು ಡ್ರೈ ಆಗಿಬಿಡ್ತೈತಿ. ಈಗ ನೋಡಿರಿ, ನನಗೆ ಎಷ್ಟು ಬೇಕಷ್ಟು ನಾನು ಕೊಬ್ಬರಿನ ಗ್ರೇಟ್ ಮಾಡ್ಕೊಂಡೇನಿ. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೊಂಬಿಡೋಣ ಅಂತ ಅವಲಕ್ಕಿಗೆ. ನಾನು ತುಪ್ಪನ ಯೂಸ್ ಮಾಡಕತ್ತೀನಿ. ಕೆಲವೊಮ್ಮೆ ಏನಾಗ್ತೈತಿ, ತುಪ್ಪದ ಅವಲಕ್ಕಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕತ್ರೆ ಭಾಳಷ್ಟು ತುಪ್ಪನ ಹಾಕೋಕ್ಕಾಗೋದಿಲ್ಲಲ್ಲ. ಆ ಟೈಮ್ನಾಗ ಏನು ಮಾಡಿರಿ, ತುಪ್ಪದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಡ್ರಿ, ಒಂಚೂರು ಆಯಿಲ್ ಮಿಕ್ಸ್ ಮಾಡಿಬಿಡ್ರಿ. ಆದ್ರೆ ನೀವು ಸ್ವಲ್ಪ ಒಂದು 5-6 ಮಂದಿಗೆ ತುಪ್ಪದ ಅವಲಕ್ಕಿ ಮಾಡಕತ್ತೀರಿ ಅಂತಂದ್ರೆ ಬರೀ ತುಪ್ಪದಾಗನ ಮಾಡಿರಿ, ಚಲೋ ಫ್ಲೇವರ್ ಇರ್ತೈತಿ. ಈಗ ತುಪ್ಪ ಎಲ್ಲ ಕಾದೈತ್ರಿ ಇದೆ. ನೆಕ್ಸ್ಟ್ ನಾನು ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಈ ಮೆಣಸಿನ್ಕಾಯಿ ಕರಿಬೇವು ಒಂಚೂರು ಫ್ರೈ ಆಗಲಿ. ಸೊ ಇದು ಫ್ರೈ ಆಗೈತಿ. ನೆಕ್ಸ್ಟ್ ಆನಿಯನ್ ಸೇರಿಸ್ಕೊಂಡ್ಬಿಡ್ತೀನಿ. ಈ ಆನಿಯನ್ ಹಾಕಿದ ಕೂಡಲೇ ಒಂದು 10 to 15 ಸೆಕೆಂಡ್ಸ್ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕ್ರಿ. ಯಾಕಂದ್ರೆ ಆನಿಯನ್ನ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಹಸಿ ಇದ್ದು ಅಂದ್ರೆ ಟೇಸ್ಟ್ ಚಲೋ ಇರ್ತೈತದ. ನೆಕ್ಸ್ಟ್ ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡೆ. ಅರ್ಧಕ್ಕಿಂತ ಕಡಿಮೆ ಲಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ನಾನು. ಲಿಂಬೆಹಣ್ಣು ಹಾಕಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಮೇಲೆ ನಾವು ಸಕ್ಕರೆನೂ ಯೂಸ್ ಮಾಡ್ತೀವಿ, ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ. ಲಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಈಗ ಆಲ್ರೆಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೇನಿ. ಲಿಂಬೆಹಣ್ಣು ಮತ್ತು ಉಪ್ಪು ಆನಿಯನ್ ಜೊತೆ ಚಲೋ ಮಿಕ್ಸ್ ಆಗಿರ್ತೈತಿ. ಈಗ ಇದು ಪೂರ್ತಿ ಆರಬೇಕ್ರಿ. ಆರಿದ ಮೇಲೇ ಇದ್ರೊಳಗೆ ಅವಲಕ್ಕಿ ಹಾಕ್ಕೋಬೇಕು. ನೀವು ಬಿಸಿ ಇದ್ದಾಗ ಇದ್ರೊಳಗೆ ಅವಲಕ್ಕಿ ಹಾಕ್ಕೊಂಡ್ರಿ ಅಂತಂದ್ರೆ ಅವಲಕ್ಕಿ ಎಲ್ಲ ಮುದ್ದೆ ಆಗಿಬಿಡ್ತಾವೆ. ಸೊ ನಾನು ಸೈಡ್ ಇಡ್ತೇನೆ, ಇದು ಆರಲಿ. ನೆಕ್ಸ್ಟ್ ಅವಲಕ್ಕಿ ನೋಡಿರಿ, ಈ ಥರ ಪೇಪರ್ ಅವಲಕ್ಕಿನ ತೊಗೋಬೇಕು. ಮೀಡಿಯಮ್ ದಪ್ಪ ಅವಲಕ್ಕಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಂಥ ಪೇಪರ್ ಅವಲಕ್ಕಿಲೇನ ತುಪ್ಪದ ಅವಲಕ್ಕಿ ಚಲೋ ಬರ್ತೈತಿ. ಸೊ ಈ ಅವಲಕ್ಕಿಗೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಥರನೂ ಮಾಡ್ಬೋದು. ಇನ್ನೂ ಒಂದು ವೇ ಐತೆ, ಹೇಳ್ತೇನೆ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡ್ಬೇಕಂತ. ಸೊ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಅಷ್ಟು ಅವಲಕ್ಕಿನೂ ನಾನು ತೆಗಿಯಾಕತ್ತೀನಿ. ಇದ್ರೊಳಗೆ ಕೊಬ್ಬರಿ ಹಾಕ್ಕೋಬೇಕು. ನಾನು ಏನೈತಲ್ಲ ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿದ್ದೆ ಅಲ್ಲ, ಅರ್ಧ ಬಟ್ಲನ ಹಾಕ್ಕೊಳಕತ್ತೇನೆ ರೀ. ಆಮೇಲೆ ಕೊಬ್ಬರಿ ನೋಡಿರಿ, ಈ ಥರ ನೀರಿನ ಅಂಶ ಇರಬೇಕಿದೆ, ಅಂದ್ರೆ ಅವಲಕ್ಕಿ ಒಂಚೂರು ಸಾಫ್ಟ್ ಬರ್ತಾವೆ. ಈಗ ನಾನು ಅಷ್ಟು ಕೊಬ್ಬರಿನೂ ಅವಲಕ್ಕಿ ಒಳಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಈ ತುಪ್ಪದ ಅವಲಕ್ಕಿಗೆ ಕೊಬ್ಬರಿನ ಭಾಳ ಬೇಕಾಗ್ತೈತೆ ನೋಡಿರಿ. ನೆಕ್ಸ್ಟ್ ಇದ್ರೊಳಗೆ ಸಕ್ಕರೆ ಹಾಕ್ಕೋತೀನಿ. 2 ಸ್ಪೂನ್ನಷ್ಟು ಸಕ್ಕರೆ ಐತಿ. ಇದು ಸಣ್ಣ ಸಕ್ಕರೆ ಐತ್ರಿ ನನ್ನ ಹತ್ರ. ನೀವು ದೊಡ್ಡ ಹಳ್ಳಿನ ಸಕ್ಕರೆ ನಿಮ್ಮಂತಲ್ಲಿ ಇತ್ತಂದ್ರೆ ಅದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕೊಳ್ಳೋದು ಚಲೋ ಅನಿಸ್ತೈತಿ. ಯಾಕಂದ್ರೆ ಇದು ಸಕ್ಕರೆ ಕರಗೋದಿಲ್ಲ ರೀ. ಸೊ ಮಿಕ್ಸಿಗೆ ಹಾಕೊಂಡ್ರೆ ಸ್ವಲ್ಪ ಕರೆಕ್ಟಾಗಿ ಕಂಬೈನ್ ಆಗ್ತೈತಿ. ಈಗ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ತುಪ್ಪದ ಅವಲಕ್ಕಿ ಒಳಗೆ ಏನೈತಲ್ಲ ಸಕ್ಕರೆದನ್ನ ಟೇಸ್ಟ್ ಜಾಸ್ತಿ ಇರ್ತೈತೆ ರೀ. ಉಳ್ದಿದ್ದು ಖಾರ, ಉಪ್ಪು, ಆಮೇಲೆ ಲಿಂಬೆ ಹಣ್ಣಿಂದ ಸ್ವಲ್ಪ ಕಡಿಮೆ ಇರ್ತೈತಿ.
ಅದ್ರ ಸಕ್ಕರೆನೇ ಜಾಸ್ತಿ ಇರ್ಬೇಕು ರೀ ಇದ್ರೊಳಗೆ. 2 ಸ್ಪೂನ ಇಲ್ಲ 3 ಸ್ಪೂನೂ ಹಾಕ್ಕೋಬೋದು ನೀವು ಟೇಸ್ಟ್ ನೋಡಿ. ಆಮೇಲೆ ಸಕ್ಕರೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈಗ ಅವಲಕ್ಕಿ, ಕೊಬ್ಬರಿ ಮತ್ತು ಸಕ್ಕರೆ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಜೊತೆ ಸೇರಿಸ್ಕೊಳಕತ್ತೀನಿ ರೀ. ಇದ್ರೊಳಗೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಭಾಳಷ್ಟು. ಸೊ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಳಕತ್ತೀನಿ. ನೀವು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿರಲ್ಲ ಅಷ್ಟು ಚಲೋ ಟೇಸ್ಟ್ ಬರ್ತೈತೆ ರೀ ಇದು. ಆಮೇಲೆ ನಿಮ್ಗೆ ಅವಲಕ್ಕಿ, ಕೊಬ್ಬರಿ ಮತ್ತು ಸಕ್ಕರೆ ಮೂರನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ನೀವು ಡೈರೆಕ್ಟ್ ಒಗ್ಗರಣೆ ಒಳಗನ ಅವಲಕ್ಕಿ, ಕೊಬ್ಬರಿ ಮತ್ತು ಸಕ್ಕರೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ಆದ್ರೆ ಹಂಗೆ ನೀವು ಮಾಡಕತ್ರಿ ಅಂತಂದ್ರೆ ಒಗ್ಗರಣೆ ಏನೈತಲ್ಲ ಪೂರ್ತಿ ಆರಿದ ಮೇಲೆ ಅವಲಕ್ಕಿನ ಕಲಿಸ್ಕೋಬೇಕಾಗ್ತೈತಿ. ಈಗ ನಾನು ಹೆಚ್ಚಿದಷ್ಟು ಕೊತ್ತಂಬರಿನೂ ಈ ಅವಲಕ್ಕಿ ಜೊತೆ ಸೇರಿಸ್ಕೊಳಕತ್ತೀನಿ. ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈ ಟೈಮ್ ಅಂತ್ರಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಒಮ್ಮೆ ಟೇಸ್ಟ್ ನೋಡ್ಬೇಕು. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು, ಆಮೇಲೆ ಸಕ್ಕರೆ, ಲಿಂಬೆ ಹಣ್ಣು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈಗ ಖಾರದ ಮೆಣಸಿನ್ಕಾಯಿ ಹಾಕ್ಯನಲ್ಲ ಖಾರ ಅಂತ್ರಿ ಕರೆಕ್ಟಾಗಿರ್ತೈತಿ. ಇಷ್ಟು ಅವಲಕ್ಕಿ ಒಳಗೆ 3 ಮಂದಿಗೆ ಆರಾಮ್ಸೆ ಸಾಕಾಗ್ತೈತಿ. ಯಾಕಂದ್ರೆ ತುಪ್ಪ ಅಷ್ಟು ಹಾಕಿರ್ತೈತಲ್ಲ ಭಾಳ ತಿನ್ನೋಕ್ಕಾಗೋದಿಲ್ಲ ರೀ ಇದನ್ನ. ಸ್ವಲ್ಪ ಕ್ವಾಂಟಿಟಿ ತಿಂದ್ರೂ ಸಾಕಾಗ್ತೈತಿ. ಅದ್ರ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಇದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊತೀನಿ. ನಾನು ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು, ಸಕ್ಕರೆ ಅಥವಾ ಲಿಂಬೆ ಹಣ್ಣು ಬೇಕಂದ್ರೆ ಸೇರಿಸ್ಕೋತೀನಿ. ಆದರೆ ನನಗೆ ಟೇಸ್ಟ್ ಕರೆಕ್ಟ್ ಐತ್ರಿ ಇದು, ಬೇರೆ ಏನೂ ಎಕ್ಸ್ಟ್ರಾ ಬೇಕಾಗಿಲ್ಲ. ಇದನ್ನು ನೆಕ್ಸ್ಟ್ ಸರ್ವ್ ಮಾಡೋಣ ಅಂತ ಇನ್ನೊಮ್ಮೆ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟಿಗೆ ಹಾಕಾಕತ್ತೀನಿ. ಆ್ಯಕ್ಚುಲಿ ಕ್ಯಾಂಟೀನ್ಯಾಗ ಈ ಅವಲಕ್ಕಿ ಹೆಂಗೆ ಕೊಡ್ತಾರೆ ಅಂತಂದ್ರೆ ತುಪ್ಪದ ಅವಲಕ್ಕಿ, ಅದ್ರ ಮೇಲೆ ಪ್ಲೇನ್ ಸೇವ್ ಇರ್ತೈತಿ, ಏನೂ ಖಾರ ಹಾಕ್ಲಾರದ ಸೇವ್ ಇರ್ತೈತಿ. ಆ ಸೇವ್ ರೆಸಿಪಿ ನನ್ನ ಚಾನಲ್ ಒಳಗೆ ಐತಿ, ನೀವು ಚೆಕ್ ಮಾಡಿರಿ ಒಮ್ಮೆ. ಈ ತುಪ್ಪದ ಅವಲಕ್ಕಿ ಮಿಕ್ಸ್ ಮಾಡಿಟ್ಟು ಜಾಸ್ತಿ ಹೊತ್ತು ಬಿಡಬಾರ್ದು, ಇಮಿಡಿಯೇಟ್ ಸರ್ವ್ ಮಾಡಿಬಿಡ್ಬೇಕು. ಭಾಳ ತುರ್ಗು ಬಿಟ್ರಿ ಅಂತಂದ್ರೆ ಮೆತ್ತಗಾಗ್ಬಿಡ್ತಾವೆ, ಅವು ತಿನ್ನೋಕೆ ಅಷ್ಟು ಸರಿ ಅನ್ಸೋದಿಲ್ಲ. ಸೊ ನೋಡಿರಿ ಮೇಲೆ ನಾನು ಈ ರೀತಿ ಸೇವ್ ಹಾಕ್ತೀನಿ. ಇಷ್ಟ ನೋಡಿರಿ ತುಪ್ಪದ ಅವಲಕ್ಕಿ ಮೇಲೆ ಮತ್ತು ಸೇವ್, ಪ್ಲೇನ್ ಇರುವಂಥ ಸೇವ್ ಮತ್ತು ಬೇರೆ ಏನು ಇರೋದಿಲ್ಲ ಇದ್ರೊಳಗೆ. ಅಷ್ಟು ಸಿಂಪಲ್ ಇರುವಂಥ ತುಪ್ಪದ ಅವಲಕ್ಕಿ ಭಾರಿ ಚಲೋ ಟೇಸ್ಟ್ ಇರ್ತೈತಿ ರೀ. ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೇ ಗೊತ್ತಾಗ್ತೈತಿ ಇದ್ರ ರುಚಿ ಏನಿರ್ತೈತೆ ಅಂತಂದು. ಧಾರವಾಡವರೆಗೂ ಬಂದ ತುಪ್ಪದ ಅವಲಕ್ಕಿ ತಿನ್ನೋಕ್ಕಾಗಲಾರ್ದವ್ರೆ ಇದೇ ಥರ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ಸೇಮ್ ಇರ್ತೈತಿ. ಅಕಸ್ಮಾತ್ ನೀವು ಹುಬ್ಳಿ ಧಾರವಾಡ ಸೈಡ್ ಯಾವಾಗಾರ ಬಂದರೆ ಇಲ್ಲೇ ಸಿಗುವಂಥ ತುಪ್ಪದ ಅವಲಕ್ಕಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿರಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ರೆಸಿಪೀಸ್ ಭಾಳ ಇದಾವೆ ನನ್ನ ಚಾನಲ್ ಒಳಗೆ, ನೀವು ಒಮ್ಮೆ ಚೆಕ್ ಮಾಡ್ಬೋದು. ಜೋಳದ ವಡೆ ಆಗಲಿ, ಬೆಣ್ಣೆ ದೋಸೆ ಆಗಲಿ, ಸೊ ಎಲ್ಲ ಚಲೋ ಚಲೋ ರೆಸಿಪೀಸ್ ಇದಾವೆ, ಯಾವಾಗಾದರೂ ಒಮ್ಮೆ ಚೆಕ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.